ಹಾಯ್ ಎಲ್ರಿಗೂ ನಮಸ್ತೆ. ಇದು ಭಾನುವಾರದ ಬೆಳಗಿನ ಮಿನಿ ಬ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಶ್ರೀರಾಮನವಮಿ ಹಬ್ಬ ಕೂಡ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬಂದು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದೀನಿ. ಮೊದಲು ಹೊಸ್ಲಿಗೆ ಕಲಸಿರುವಂಥ ಅರ್ಶಿನ ಎಲ್ಲ ಬಳ್ದು ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ಈಗ ಮನೆ ಮುಂದೆ ರಂಗೋಲಿನೂ ಕೂಡ ಹಾಕೊತಾ ಇದೀನಿ. ಆಚೆಕಡೆ ರೆಡಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದು ದೇವ್ರ ಮನೆಯೂ ಕೂಡ ಅಲಂಕಾರ ಎಲ್ಲ ಮಾಡ್ಕೋಣ ಅಂತ ಹೂವೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು, ಮೊದಲು ದೇವ್ರ ಮನೆ ಹೊಸ್ಲಿರತ್ತಲ್ಲ ಅದಕ್ಕೂ ಕೂಡ ಅರ್ಶಿನ ಎಲ್ಲ ಬಳ್ದು ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ರೆಡಿ ಮಾಡ್ಕೊಂಡು, ಹಾಗೆ ದೇವ್ರ ಫೋಟೋಗಳು ಕೂಡ ಹೂವೆಲ್ಲನೂ ಇಟ್ಟು ಕೂಡ ಅಲಂಕಾರ ಮಾಡಿ ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ನೈವೇದ್ಯಕ್ಕೆ ಪಾಯಸ ಮತ್ತೆ ಎಲ್ಲ ಕೂಡ ಅಡುಗೆಗಳ ತಯಾರಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅಡುಗೆಗಳನ್ನು ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಫಸ್ಟ್ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಣ ಅಂತ ಮಾವಿನಕಾಯಿ ಎಲ್ಲ ಕೂಡ ತುರಿದಿಟ್ಕೊಂಡು ಫಸ್ಟು ತಿಂಡಿನ ಮಾಡಿ ಮುಗಿಸ್ದೆ. ಯಾಕೆಂದರೆ ಮಕ್ಕಳು ಎದ್ದಿದ ತಕ್ಷಣ ತಿಂಡಿ ಬೇಕು ಅಂತಾರೆ. ಅದನ್ನು ಮಾಡಿಟ್ಬಿಟ್ಟು ಇನ್ನು ಮಿಕ್ಕಿದ ಅಡುಗೆ ಎಲ್ಲ ಕೂಡ ಮಾಡ್ಕೊಬೋದು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಮೊದಲಿಗೆ ಅದು ಮಾಡಿ, ಹಾಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಇಲ್ಲಿ ಹೆಸರುಬೇಳೆ ಪಾಯಸ ಕೂಡ ಮಾಡ್ಕೊತಾ ಇದೀನಿ. ಪಾಯಸ ಮಾಡಿಟ್ಟು ಹಾಗೆ ಇನ್ನು ಮಿಕ್ಕಿ ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಇಷ್ಟು ಕೂಡ ನಾನು ಇವತ್ತು ಹಬ್ಬದ ದಿನ ಅಡುಗೆನ ಮಾಡಿದ್ದೆ. ಹಾಗೆ ಆ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಇದ್ರ ಪೂರ್ತಿ ಬ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ.